ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಭೀಕರ ಯುದ್ಧ ಇದು. ಹಲವು ದಿನಗಳಿಂದ ವಿಮಾನ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ವೇಳಾಪಟ್ಟಿಯು ಕೂಡ ಈಗ ರದ್ದಾಗಿರುವಂಥದ್ದು, ಅದರಲ್ಲೂ ಕೂಡ ವ್ಯತ್ಯಾಸ ಇದೆ. ಕಳೆದ ಆಲ್ಮೋಸ್ಟ್ ಒಂದು ವಾರ ಆಯಿತು ಈ ವಿಮಾನದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇರೋದು. ಸೊ ಬದಲಾವಣೆಗಳಿಂದ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರಾತ್ರಿ ಅಬುಧಾಬಿಯಿಂದ ಮೊದಲ ವಿಮಾನ ಸುರಕ್ಷಿತವಾಗಿ ಈಗ ಆಗಮನ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಮೊದಲ ವಿಮಾನ ಲ್ಯಾಂಡ್ ಆಗಿದೆ. ಇದು ಒಳ್ಳೆಯ ನ್ಯೂಸ್. ಸೇಫ್ ಆಗಿ ಬಂದಿದ್ದಾರೆ ಎಲ್ಲರೂ. ಬೆಂಗಳೂರಿಗೆ ಬಂದು ನಿಟ್ಟುಸಿರು ಬಿಟ್ಟಿರುವಂಥದ್ದು ಪ್ರಯಾಣಿಕರು, ನೂರಾರು ಪ್ರಯಾಣಿಕರಿದ್ದು ತಮ್ಮ ತಮ್ಮ ಊರಿಗೆ ತಲುಪಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಕರು. ಇದು ಭಾರತದ ತಾಕತ್ತು, ಇದು ಈ ದೇಶದ ಪ್ರಧಾನಿಯ ತಾಕತ್ತು. ವಿದೇಶದಲ್ಲಿ ಭಾರತೀಯರು ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ನೋಡುವಂಥ ದೃಷ್ಟಿಕೋನನೇ ಬೇರೆ. ಅದಕ್ಕೆ ಕಾರಣ ಮೋದಿಯವರ ಸ್ನೇಹ ಸಂಬಂಧ. ವಿದೇಶದಲ್ಲಿ ಯಾವ ರೀತಿಯಾಗಿ ಮೋದಿಯವರು ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ. ಬೇರೆ ಬೇರೆ ನಾಯಕರು ಹೇಳ್ತಾ ಇದ್ರು ಏನು ಮಾಡಿದ್ದಾರೆ, ಬರೀ ವಿದೇಶದಲ್ಲಿ ಸುತ್ತಾರೆ ಅಂತೇಳಿ. ಅದರ ಎಫೆಕ್ಟ್ ಇವತ್ತು ಗೊತ್ತಾಗ್ತಾ ಇದೆ ಏನಂತೇಳಿ. ಭಾರತೀಯರು ಇವತ್ತು ಸೇಫ್ ಆಗಿ ಲ್ಯಾಂಡ್ ಆಗ್ತಿದ್ದಾರೆ ಅಂತ ಕೇಳಿದ್ರೆ ಈ ದೇಶದ ಒಬ್ಬ ಪ್ರಧಾನಿಯಿಂದ ಮಾತ್ರ ಸಾಧ್ಯ. ಅದು ರಾಜಕೀಯವಾಗಿ ಏನೇ ಆಗಿರಲಿ, ಇಲ್ಲಿ ರಾಜಕೀಯವಾಗಿ ಮಾತನಾಡೋದು ಬೇಡ, ಇರುವಂಥ ಫ್ಯಾಕ್ಟ್ ಬಗ್ಗೆ ಮಾತನಾಡಬೇಕು. ನಿರಂತರವಾಗಿ ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇರೋದು ಪ್ರಧಾನಿ ನರೇಂದ್ರ ಮೋದಿಯವರು. ಭಾರತದ ಒಬ್ಬ ಪ್ರಜೆ ಅಥವಾ ಒಬ್ಬ ಭಾರತೀಯನಿಗೆ ಏನೂ ಆಗಲ್ಲ, ಯಾಕಂದರೆ ಅಲ್ಲಿರುವಂಥ ದೇಶ ಭಾರತೀಯ ಪ್ರಜೆಯನ್ನು ಹಂಗೆ ನೋಡುತ್ತೆ. ಅಲ್ಲಿ ಹೈಲಿ ರೆಸ್ಪೆಕ್ಟ್ ಭಾರತೀಯರು ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಕ್ಕೆ. ಇವತ್ತು ಕಾನ್ಫಿಡೆಂಟ್ ಆಗಿ ಖುಷಿಯಿಂದ ವಾಪಸ್ ತಮ್ಮ ತಮ್ಮ ತಾಯಿನಾಡಿಗೆ ವಾಪಸ್ ಮರಳಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದ ತಾಕತ್ತು. ಹೆಂಗಾಗಿದೆ ಬೇರೆ ಬೇರೆ ಮಧ್ಯಪ್ರಾಚ್ಯದಲ್ಲಿ ಅಂತ ಹೇಳಿದ್ರೆ ಪರಿಸ್ಥಿತಿ, ಅಲ್ಲಿರುವಂಥ ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಬೇರೆ ಬೇರೆ ದೇಶ ಅಂದರೆ ಅಮೆರಿಕದಾಗಿರ್ಬೋದು, ಬಾಂಗ್ಲಾ, ಶ್ರೀಲಂಕಾ, ಬೇರೆ ಬೇರೆ ಇಂಗ್ಲೆಂಡ್, ಬೇರೆ ಬೇರೆ ದೇಶದ ಪ್ರಜೆಗಳೆಲ್ಲರೂ ಇರ್ತಾರೆ. ಅವರನ್ನು ನೋಡುವಂಥ ದೃಷ್ಟಿಕೋನನೇ ಬೇರೆ, ನಮ್ಮ ಭಾರತೀಯರನ್ನು ನೋಡುವಂಥ ದೃಷ್ಟಿಕೋನನೇ ಬೇರೆ. ಅದನ್ನೇ ಹೇಳೋದು ಮೋದಿಯ ತಾಕತ್ತು ಅಂತ. ಯಾಕೆ ಮೋದಿಯವರು ವಿದೇಶದೊಂದಿಗೆ ಇಷ್ಟೊಂದು ಆತ್ಮೀಯತೆ, ಇಷ್ಟೊಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರಂತೆ ಅಂದರೆ ಇದಕ್ಕೆ ಆ ಸಮಯ ಬಂದಿರೋದು ಇಂಥ ಒಂದು ಸಮಯದಲ್ಲಿ. ಇವಾಗ ಗೊತ್ತಾಗ್ತಾ ಇದೆ ಈ ದೇಶದ ಜನ ಏನು ಅಂದ್ಕೊಂಡಿದ್ರು, ದೇಶದ ಪ್ರಧಾನಿ ಯಾವ ರೀತಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅದೇ ರೀತಿ ಇದ್ದಾರೆ. ಇಲ್ಲಿ ರಾಜಕೀಯವಾಗಿ ಮಾತನಾಡ್ತಾ ಇದೆ, ರಾಜಕೀಯನೇ ಮಾತನಾಡ್ತಾರೆ. ಅವ್ರಿಗೆ ಏನು ಗೊತ್ತಿರುತ್ತೆ ಮಣ್ಣು. ರಾಜ್ಯದಲ್ಲಿ ವಾಪಸ್ ಅಬುಧಾಬಿಯಿಂದ, ದುಬೈಯಿಂದ ನೇರವಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಭಾರತೀಯರು, ಅದರಲ್ಲೂ ಕರ್ನಾಟಕ ಕನ್ನಡಿಗರು. ಈಗ ಸೇಫ್ ಆಗಿ ತಮ್ಮ ತಮ್ಮ ಊರಿಗೆ ವಾಪಸ್ ಮರಳಿದ್ದಾರೆ, ತಮ್ಮ ಸಂತೋಷವನ್ನು ಶೇರ್ ಮಾಡಿಕೊಂಡಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ನಿರಾಳತೆಯ ಕ್ಷಣಗಳು ಅದು. ಭಾರತೀಯ ಪ್ರಜೆಗಳು, ಭಾರತೀಯರು ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿತಾ ಇದೆ. ಗಲ್ಫ್ನ 7 ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್ ಆಗಿರ್ಬೋದು, ಇಸ್ರೇಲ್, ಅಮೆರಿಕ, ಎಲ್ಲ ಕಡೆ ಭಾರತೀಯರಿದ್ದಾರೆ. ಬಟ್ ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿ ಬರ್ತಿದ್ದಾರೆ. ಅದಕ್ಕೆ ಕಾರಣ ಈ ದೇಶದ ಆಡಳಿತ. ನೋಡಿ, ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಇಸ್ರೇಲ್, ಇರಾನ್, ಅಮೆರಿಕ, ಈ ನಡುವೆ ಯುದ್ಧ ಆಗಿರ್ಬೋದು, ತ್ರಿಕೋನ ಯುದ್ಧ, ರಷ್ಯಾ, ಉಕ್ರೇನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ. ಆದರೆ ಭಾರತಕ್ಕೆ ಯಾವನಾದರೂ ಮುಟ್ತಾನ? ಯಾರಿಗಾದರೂ ಟಚ್ ಮಾಡೋಕ್ಕಾಗತ್ತಾ? ಅಂದರೆ ಈ ದೇಶದ ಪ್ರಜೆಯ ಒಂದು ಮನಸ್ಥಿತಿ ಏನಿತ್ತು ಅಂದರೆ ಭಾರತ ದೇಶಕ್ಕೆ ಎಂತಹ ಪ್ರಧಾನಿ ಬೇಕು, ಎಂಥ ಆಡಳಿತ ಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅಂಥ ನಾಯಕನ ಆಗಮನ ಆಗಿದೆ, ಅಂಥ ನಾಯಕ ನಮಗೆ ಸಿಕ್ಕಿದ್ದಾರೆ.
ನಾವೆಲ್ಲರೂ ಕೂಡ ಪುಣ್ಯವಂತರು. ಎಲ್ಲರೂ ಹೋಳಿ ಹಬ್ಬವನ್ನು ಭರ್ಜರಿಯಾಗಿ ಆಚರಣೆ ಮಾಡ್ತಾ ಇದ್ರಿ. ಆದರೆ ಇರಾಕ್, ಇಸ್ರೇಲ್, ಅಮೆರಿಕ ಅಲ್ಲಿರುವಂಥ ಜನ ಅಮಾಯಕರು ಬಲಿ ಆಗ್ತಿದ್ದಾರೆ. ಸಂಭ್ರಮಾಚರಣೆ ಇಲ್ಲ ಅಲ್ಲಿ. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ರೀಲ್ಸಲ್ಲಿ ಮುಳುಗ್ತಿದ್ದಾರೆ. ಹೋಳಿ ಹಬ್ಬ ಆಚರಣೆ ಮಾಡೋದು, ರೀಲ್ಸ್ ಅಪ್ಲೋಡ್ ಮಾಡೋದು. ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿತಾ ಇದೆ. ಅದೇ ಭಾಗದಿಂದ ಬಂದಿರುವಂಥ ಭಾರತೀಯ ಪ್ರಜೆಗಳು ಇವರು. ಕತಾರ್, ದುಬೈ ಎಲ್ಲ ಭಾಗಗಳಲ್ಲಿ ಅಟ್ಯಾಕ್ ಆಗಿದೆ. ಭಾರತೀಯರಿಗೆ ಏನಾಗಿಲ್ಲ. ಭಾರತೀಯರಿಗೆ ಒಂದು ವೇಳೆ ಏನಾದರೂ ಆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಗೊತ್ತಿದೆ ಬೇರೆಯವರಿಗೆ, ಬೇರೆ ದೇಶಕ್ಕೆ ಗೊತ್ತಿದೆ. ಕೆಂಪೇಗೌಡ ಏರ್ಪೋರ್ಟಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕನ್ನಡಿಗರು. ಇದು ಖುಷಿಯ ವಿಚಾರ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ರಿ ನೀವು. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಭೀಕರ ಯುದ್ಧ ನಡೀತಾ ಇದ್ರು ಕೂಡ ಭಾರತೀಯ ಜನ, ಭಾರತೀಯ ನಾಗರಿಕರು ಸೇಫ್ ಆಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿದ್ದಾರೆ. ಯಾರಿಗೇನು ಸಮಸ್ಯೆ ಆಗಿಲ್ಲ. ಸಹಜವಾಗಿ ಅವರಿಗೆ ಆತಂಕ ಆಯಿತು. ಯಾಕಂದರೆ ಇರುವಂಥ ಅಕ್ಕಪಕ್ಕದಲ್ಲೇ ಅಲ್ಲಿ ಅಟ್ಯಾಕ್ ಆಗ್ತಾ ಇತ್ತು, ಕ್ಷಿಪಣಿ ದಾಳಿ ಆಗ್ತಾ ಇತ್ತು, ಬಾಂಬ್ ಬೀಳ್ತಾ ಇತ್ತು ಅಲ್ಲಿ ಅಕ್ಕಪಕ್ಕದಲ್ಲೇ. ಬಟ್ ಅವ್ರಿಗೆ ಏನಾಗ್ತಿರ್ಲಿಲ್ಲ, ದೇವರ ದಯದಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇದು ಭಾರತೀಯರ ತಾಕತ್ತು ಮತ್ತು ಭಾರತೀಯ ಆಡಳಿತ ಹೇಗಿದೆ, ಭಾರತದ ಆಡಳಿತ ಮತ್ತು ನಮ್ಮ ದೇಶದ ಪ್ರಧಾನಿಯ ಆಡಳಿತದ ವೈಖರಿ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲರೂ ಸೇಫ್ ಆಗಿದ್ದಾರೆ. ಇನ್ನು ಎಷ್ಟು ಜನ ಬರಬೇಕು, ಪ್ರಯಾಣಿಕರು ಏನು ಹೇಳ್ತಿದ್ದಾರೆ? ಹೌದು, ಏನು ಈ ಮಧ್ಯಪ್ರಾಚ್ಯದಲ್ಲಿ ಉಲ್ಪನ್ನಗೊಂಡ ಉದ್ವಿಗ್ನ, ಯಾಕಂದ್ರೆ ಆ ಸೈಡ್ USA ಮತ್ತೆ ಇಸ್ರೇಲ್ ಎರಡೂ ಸೇರಿ ಏನು ಒಂದು ಇರಾನ್ ಮೇಲೆ ಒಂದು ಯುದ್ಧ ಸಾರಿತ್ತು. ಅಲ್ಲಿಂದ ಏನು ಬುಲೆಡಿ ಎಲ್ಲ ಯುದ್ಧ ಮಾಡಿ ಅಲ್ಲಿರುವ ಕೆಲವೊಂದು ಕಡೆ ಇರಾನ್ ಕಡೆ ಒಂದು ಬಾಂಬುಗಳನ್ನ ಸುರಿಸಿ ಅಲ್ಲೊಂದು ಬ್ಲಾಸ್ಟ್ ಮಾಡಿತ್ತು. ಅಲ್ಲಿಂದ ಏನು ಈ ದುಬೈ ಮತ್ತೆ ಅಬುದಾಬಿ ಆ ಸೈಡು ಮತ್ತೆ ಈ ಅಟ್ಯಾಕ್ ಮಾಡಿದ್ದಾರೆ ಇರಾನ್ ಅವರು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸುದ್ದಿನಾಗಿತ್ತು. ನಾವು ನೋಡ್ತಾ ಇದೀವಿ, ಏನು ನಮ್ಮ ಕರ್ನಾಟಕದಿಂದ ಹೋಗಿದ್ದ ಜನ ಎಲ್ಲಾನು ಇದ್ರ ಕಡೆಯಲ್ಲಿ ದುಬೈ ಮತ್ತೆ, ಯಾಕಂದ್ರೆ ಅದು ಎಲ್ಲಾ ಫ್ಲೈಟ್ಗಳು ಬಂದು ಲ್ಯಾಂಡ್ ಆಗೋದು ದುಬೈಯಿಂದ ಬಂದು, ದುಬೈ ಪ್ಯಾರಿಸ್ಗೆ ಹೋಗಿರ್ಲಿ ಇಲ್ಲಾಂದ್ರೆ ಅಮೆರಿಕ ಆಗ್ಲಿ ಎಲ್ಲನ ಆಗ್ಲಿ ಬಂದು ಇದ್ರಲ್ಲಿ ದುಬೈಲಿ ಇಳಿದ್ಬಿಟ್ಟು ಅಲ್ಲಿಂದ ಮತ್ತೆ ಫ್ಲೈಟ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಅದರಿಂದ ಏನು ಜನ ಎಲ್ಲ ಬಂದು ಆ ದುಬೈ ಫ್ಲೈಟ್ ಅಲ್ಲಿ ಇನ್ನೊಂದು ಫ್ಲೈಟ್ ಕಾಯ್ಕೊಂಡಿರೋ, ಯಾಕಂದ್ರೆ 28ನೇ ತಾರೀಕಿಂದ ಆವತ್ತ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿ ಒಂದು ಮಿಸೈಲ್ಸ್ ಎಲ್ಲ ಬಿಟ್ಟು ಯೂಸ್ ಮಾಡಿದ್ರು USA ಅವರು. ಅದರಿಂದ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು. ಅಲ್ಲಿ ಏನು 3-4 ದಿವಸ ಏನು ಅಲ್ಲೇ ಕಾಯ್ದುಕೊಂಡು ನಾವು ಮನೆಗೆ ಹೋಗ್ತೀವಲ್ಲ ಅಂತ ಪ್ರಯಾಣಿಕರು ಒಂದು ಭಯದಿಂದ ಇದ್ರು. ರಾತ್ರಿ ಏನು ನಿನ್ನೆ ಎಲ್ಲ ಒಂದು ಸಾಧಾರಣ ರೀತಿ ಬರೋಷ್ಟೊತ್ತಿಗೆ ಮೊದಲ ಫ್ಲೈಟ್ ಅಬುದಾಬಿಯಿಂದ ಮೊದಲ ಫ್ಲೈಟ್ ಏನು ಬೆಂಗಳೂರಿಗೆ ಆಗಮಿಸಿದೆ. 200ಕ್ಕೂ ಹೆಚ್ಚು ಮಂದಿ ಅಲ್ಲಿ ಪ್ರಯಾಣಿಕರು ಆಗಮಿಸಿ ಒಂದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಮತ್ತೆ ನಮ್ಮ ಇಂಡಿಯಾಗೆ ಬರ್ತೀನೋ ಇಲ್ಲ ನಮ್ಮ ತಾಯ್ನಾಡು ನೋಡ್ತೀನೋ ಇಲ್ವಂತ ಅವ್ರಿಗೆ ಪ್ರಯಾಣಿಕರಿಗೆ ಒಂದು ಭಯ ಉಂಟಾಗಿತ್ತು. ಅದರಿಂದ ಮೊದಲ ಸಾರಿ ಏನು ಅವರು ಬಂದು ಬೆಂಗಳೂರಿಗೆ ಇಳಿದಾಗ ಒಂದು ಸಂತೋಷ ವ್ಯಕ್ತ ಆಗಿತ್ತು ಅಲ್ವಾ. ನಮ್ಗೆ ಪುನರ್ಜನ್ಮ ಸಿಕ್ಕಿದೆ, ನಮ್ಗೆ ಈ ಗೌರ್ಮೆಂಟ್ ಆಡಳಿತದಿಂದ ನಮ್ಗೆ ಭಾರತದ ಆಡಳಿತದಿಂದ ಒಂದು ಪುನರ್ಜನ್ಮ ಸಿಕ್ಕಿದೆ ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಎಸ್, ಪ್ರಯಾಣಿಕರು ಮಾತನಾಡಿದ್ರ ಯಾರಾದರೂ, ಅಂದ್ರೆ ಅಲ್ಲಿನ ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿತ್ತು, ಹೇಗೆ ನೋಡ್ತಾ ಇದ್ರು ಇವರು ಅಂತ ಹೇಳಿ, ಇವರನ್ನ ಅಲ್ಲಿರುವಂಥ ದೇಶಗಳು, ಅಂದ್ರೆ ಈಗ ಬೇರೆ ದೇಶಕ್ಕೆ ಹೋಗುವಾಗ ಭಾರತೀಯರು ಅಂತ ಹೇಳಿದಾಗ ಯಾವ ರೀತಿಯಾಗಿ ಇವ್ರನ್ನ ಟ್ರೀಟ್ ಮಾಡ್ತಿದ್ರು ಅಂತ? ಹೌದು, ಪ್ರಯಾಣಿಕರು ಏನು ಬಂದು ತಾಯ್ನಾಡಿಗೆ ಇಳಿದ ತಕ್ಷಣ ಏನೋ ಒಂದು ಸಂತೋಷ ವ್ಯಕ್ತಪಡಿಸ್ಬಿಟ್ರು. ಎಲ್ಲ ನಂಗೆ ಪುನರ್ಜನ್ಮ ಸಿಕ್ಬಿಟ್ಟಿದೆ, ನಾನು ಇನ್ನ ನಮ್ಮ ತಾಯ್ನಾಡದಲ್ಲಿ ಒಂದು ಸೇಫ್ ಆಗಿರ್ತೀನಿ, ಒಂದು ಭಾರತ ಆಡಳಿತದಿಂದ ನಾನು ಯಾವುದೇ ಯುದ್ಧ ಇಲ್ದಿರೋ ಭಾರತದಲ್ಲಿ ಒಂದು ಸಂತೋಷವಾಗಿದೆ ಅಂತ ಒಂದು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವ್ರ ಜನ ಮಾತಾಡ್ತಾ ಇದ್ರೆ ಅವ್ರಿಗೊಂದು ಪುನರ್ಜನ್ಮ ಸಿಕ್ಕಿದೆ ತರ ಒಂದು ಫೀಲ್ ಆಗ್ತಿದ್ದಾರೆ. ನಾವು ನೋಡ್ತಾ ಇದೀವಿ ಇನ್ನ ದೃಶ್ಯಾವಳಿಗಳು, ಯಾಕೆಂದ್ರೆ ಅಬುದಾಬಿಯಿಂದ ಮತ್ತೆ ದುಬೈಯಿಂದ ಏನು ಬಂದಿರೋ ಎಲ್ಲಾ ಪ್ರಯಾಣಿಕರು ಒಂಥರ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ನಮ್ ತಾಯ್ನಾಡಿಗೆ ಬಂದಿದೆ, ನಾವು ಇನ್ನು ಸೇಫ್ ಆಗಿರ್ತೀವಿ, ನಾವು ಹೋಗೋ ಮರಳಿ ನಮ್ಮ ಬೇರೆ ದೇಶಕ್ಕೆ ಹೋಗೋವರೆಗೂ ನಾವು ಸೇಫ್ ಆಗಿರ್ತೀವಿ ಅಂತ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಪ್ರಯಾಣಿಕರು ಬಂದು ಅಲ್ಲಿ ಮಾತಾಡಿಸಿದಾಗ ಪ್ಯಾರಿಸ್ ಇಂದ ವ್ಯವಹಾರ ಮಾಡ್ತಾ ಇದ್ದಾರೆ, ಪ್ಯಾರಿಸ್ ಮತ್ತೆ USA ಕಡೆ ಎಲ್ಲ ವ್ಯವಹಾರ ಮಾಡ್ತಾ ಇರೋ ಅಂತ ದೊಡ್ಡ ವ್ಯಕ್ತಿಗಳೇ ಬಂದು ನಮ್ಗೆ ಈ ತರ ಒಂದು ಸೇಫ್ಟಿ ಕಂಟ್ರಿಯಾಗಿ ನಮ್ಗೆ ಸಿಕ್ಕಿರೋದು ಅದೃಷ್ಟ ಮಾಡಿರ್ಬೇಕು ನಾವು. ಯಾಕಂದ್ರೆ ಯಾವುದೇ ಯುದ್ಧಗಳು ಇಲ್ದಿರ ಸುತ್ತಮುತ್ತ ಎಲ್ಲ ಒಂದು ನೆಮ್ಮದಿಯಾಗಿದೆ ನಮ್ಮ ಭಾರತ ಆಡಳಿತ, ಇದರಿಂದ ನಾವು ಸಂತೋಷ ಪಡ್ತೀವಿ ಅಂತ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ನಾವು ನೋಡ್ತಾ ಇದೀವಿ, ಅಲ್ಲಿಂದ ಬಂದ ಜನ ಪ್ರತಿಯೊಬ್ರು ಒಂದು ಕೈಯಲ್ಲಿ ನಾನು ಯಾವಾಗ ನಮ್ಮ ಮೇಲೆ ಏನ್ ದಾಳಿ ಮಾಡ್ತಾರೋ ಯಾವ ತರ ದಾಳಿ ಮಾಡ್ತಾರೋ ಅಂತ ಭಯದಿಂದ ಬದುಕ್ತಾ ಇದ್ರಂತೆ 3 days. ಕೆಲವು ಪ್ರಯಾಣಿಕರು ಶನಿವಾರ ದಿವಸ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ, ಏನು ದುಬೈಯಿಂದ ಬೆಂಗಳೂರಿಗೆ ಶನಿವಾರ ದಿವಸ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ.
ಆವತ್ತಿಂದ 3-4 ದಿವಸ ಅವ್ರನ್ನ ಅಲ್ಲೇ ಹೋಟೆಲ್ ಅಲ್ಲಿ ಇಟ್ಕೊಂಡು ನಿಮ್ಗೆ ಫ್ಲೈಟ್ ಇವಾಗ ಟೇಕಾಪ್ ಆಗಲ್ಲ ಅಂತ ಒಂದು ಅದ್ ಮಾಡ್ಕೊಂಡು ಅವ್ರಿಗೆ ಒಂದು ಏನು ನಿನ್ನೆ ಎಲ್ಲ ಒಂದು ಸಾಧಾರಣ ರೀತಿ ಬರೋಷ್ಟೊತ್ತಿಗೆ ನಿಮ್ಮ ದೇಶಕ್ಕೆ ನೀವು ಮರಳಿ, ಯಾಕಂದ್ರೆ ಭಾರತ ಒಂದು ನಮ್ಗೆ ಒಂದು ಜೊತೆಯಲ್ಲಿರುವ ದೇಶ, ನಿಮ್ಗೆ ಯಾವುದೇ ಆಗಲಿ ನಾವು ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏರ್ಲೈನ್ಸ್ ಅವರು ಒಳ್ಳೆ ಕಟ್ಟೆಚ್ಚರಗಳು ತಗೊಂಡು ಅವು ಪ್ರಯಾಣಿಕರಿಗೆ ಯಾವುದೇ ತರದ ಒಂದು ತೊಂದರೆಗಳಾಗದಿರ ಎತ್ಕೊಂಡ್ಬಂದು ನಮ್ಮ ಬೆಂಗಳೂರು ತಿಳಿಸಿದ್ದಾರೆ ಎಂ. ಎಸ್, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾರ್ಟಿ